ಸರ್, ಈಗ ಪ್ರಹ್ಲಾದ್ ಜೋಶಿ ವಿರುದ್ಧವಾಗಿ ಲಿಂಗಾಯತ ನೋಡ್ರಿ, ಯಾರು ಏನು ಹೇಳಿದ್ರು ಒಂದು ಮಾತಂತರೂ ಸ್ಪಷ್ಟ ಇದೆ. ಈ ದೇಶದ ಜನ ಇವತ್ತು ನರೇಂದ್ರ ಮೋದಿಯವ್ರನ್ನ ಒಪ್ಕೊಂಡು ಬಿಟ್ಟಿದ್ದಾರೆ. ಭಾರತ ಉಳಿಬೇಕು, ಹಿಂದೂ ಸನಾತನ ಧರ್ಮ ಉಳಿಬೇಕು, ಭಾರತ ಜಗತ್ತಿನ ವಿಶ್ವಗುರು ಆಗಬೇಕಾದ್ರೆ ನರೇಂದ್ರ ಮೋದಿಯವ್ರು ಬಿಟ್ಟರೆ ಯಾರೂ ಇಲ್ಲ. ಯಾರು ಬೇಕಾದವ್ರು ನಿಂದಿರಲಿ, ಅದೇನು ಆಗೋದಿಲ್ಲ. ಅವರು ಯಾರು ನಿಲ್ಲಿಸ್ಲಾಕತ್ತಾರೆ, ಯಾರು ಏನು ಆಟ ಆಡಕತ್ತಾರೆ ಎಲ್ಲ ಗೊತ್ತಿದೆ. ಇವತ್ತು ಹೊಸ ವರ್ಷ ಇದೆ, ಅಂಥದ್ದು ಯಾವುದೂ ಮಾತಾಡೋದಿಲ್ಲ. ಒಟ್ಟಾರೆ ನಮಗೆ ಬೇಕಾಗಿದ್ದು ದೇಶ ಸುರಕ್ಷತೆ. ನಮ್ಮ ದೇಶದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಈ ಒಂದು ಭಯೋತ್ಪಾದನೆಯಿಂದ ಮುಕ್ತರಾಗಿ, ದೇಶ ವಿರೋಧಿ ಚಟುವಟಿಕೆಗಳನ್ನು ಮಾಡುವಂಥವರಿಂದ ಮುಕ್ತರಾಗಿ ನವ ಭಾರತವನ್ನು ನಿರ್ಮಾಣ ಮಾಡುವಂಥ ನರೇಂದ್ರ ಮೋದಿಯವರು ದೇಶದ ಜನರಿಗೆ ಬೇಕಾಗಿದೆ, ನನಗಲ್ಲ. ಇದು ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡೋದ್ರ ಸಲುವಾಗಿ ಚುನಾವಣೆ ಇಲ್ಲ. ಯಾವುದೋ ಒಬ್ಬ ಲೋಕಸಭಾ ಸದಸ್ಯನ ಅಭ್ಯರ್ಥಿ ಸದಸ್ಯ ಮಾಡೋದ್ರ ಸಲುವಾಗಿ ಚುನಾವಣೆ ಅಲ್ಲ. ನನ್ನ ದೇಶ ಉಳಿಬೇಕು, ನನ್ನ ಮನೆ ಸುರಕ್ಷತೆ ಇರಬೇಕು, ನನ್ನ ದೇಶದಲ್ಲಿ ನಾವೆಲ್ಲ ನೆಮ್ಮದಿಯಿಂದ ಜೀವನ ಮಾಡಬೇಕು. ನಾವೆಲ್ಲರೂ ರಾಮ ರಾಜ್ಯಾತಿ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು. ರಾತ್ರಿ 1 ಗಂಟೆಗೂ ಭಾರತದಲ್ಲಿ ಎಲ್ಲ ಹೆಣ್ಮಕ್ಳು ಪೂರ್ಣ ಪ್ರಮಾಣದ ಬಂಗಾರವನ್ನು ಮೈ ಮೇಲೆ ಹಾಕ್ಕೊಂಡು ಅಡ್ಡಾಡಿದ್ರು ಯಾವುದೇ ಕೃತ್ಯ ಯಾವಾಗ ಆಗೋದಿಲ್ಲೋ ಅದೇ ರಾಮರಾಜ್ಯ. ಅದು ಕೇವಲ ನರೇಂದ್ರ ಮೋದಿಯವ್ರಿಗೆ ಸಾಧ್ಯ. ಅದು ಕೇವಲ ಈಗ 10 ವರ್ಷದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಮುಂದೆನೂ ಸಹ 5 ವರ್ಷ ಭಾರತದ ಒಂದು ಭವಿಷ್ಯ ಒಳ್ಳೆಯದಾಗುತ್ತಿದೆ. ಯಾರು ಬೇಕಾದವ್ರು ನಿಂದಿರಲಿ, ಬೇಕಾದ ಆಟ ಆಡಲಿ, ನನಗೆ ವಿಶ್ವಾಸ ಇದೆ ಕರ್ನಾಟಕದಲ್ಲಿ 28 ಲೋಕಸಭೆ ಭಾರತೀಯ ಜನತಾ ಪಾರ್ಟಿ ಗೆಲ್ತದೆ.